ಬನ್ನಿ ಸರ್, ಪ್ಲೀಸ್ ಬನ್ನಿ. ಬನ್ನಿ ಸರ್. ಹಲೋ ಮೇಡಮೋ ಮೇಡಮೋ ಪುಷ್ಪಕ್ ಸರ್ ಸಿಕ್ಬಿಟ್ರು. ಸಿಕ್ಕದ್ನ? ಎಲ್ಲಿದ್ದಾನೆ ಮೈನಾ? ಅದು ಮೇಡಮು ಇಲ್ಲೊಂದ್ ಕಡೆ ಕೂತ್ಬಿಟ್ಟಿದ್ರು. ಧ್ರುವ ಅವ್ರು ಎಷ್ಟು ಸಲ ಫೋನ್ ಮಾಡಿದ್ರು ಅವ್ರು ಫೋನೇ ತೆಗಿಲಿಲ್ಲ. ಆಮೇಲೆ ನಮ್ಮ ದೃಷ್ಟಿಗೆ ಅವ್ರು ಫೋನ್ ತೆಗೆದ್ರು. ಅವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ರು. ನಾವ್ ಇಲ್ಲಿಗೆ ಬಂದು ಮಾತಾಡಿದ್ವಿ. ಹಾ, ಒಂದ್ ಕೆಲ್ಸ ಮಾಡಿ, ಪುಷ್ಪಕ್ನ ನೇರವಾಗಿ ಹಾಸ್ಟೆಲ್ ಕರ್ಕೊಂಡ್ ಬಂದ್ಬಿಡಿ. ನಾನು ಅವನ ಹತ್ರ ಮಾತಾಡಿ ಅವನ್ನ ಸಮಾಧಾನ ಮಾಡ್ತೀನಿ. ಇಲ್ಲ ಮೇಡಮು, ಹಂಗಾಗಕ್ಕಿಲ್ಲ. ಧ್ರುವ ಅವರು ಪುಷ್ಪಕ್ ಸರ್ನ ಈಗ ತಾನೇ ಗಾಡಿಲಿ ಕರ್ಕೊಂಡು ಹೋದ್ರು. ನಾನು ಒಂದ್ ಆಟೋ ಹಿಡಿದು ಅವರಿಂದನೇ ಹೋಗ್ಬೇಕು. ಆದ್ರೆ ನಾನಿರೋದು ಅವ್ರಿಗೆ ಗೊತ್ತಿಲ್ಲ ಮೇಡಮು. ಏನ್ ಹೇಳ್ತಿದ್ಯಾ ಮೈನಾ ನೀನು? ಹೌದು ಮೇಡಮು, ಧ್ರುವ ಅವರು ಪುಷ್ಪಕ್ ಸರ್ ಜೊತೆ ಮಾತಾಡಿದಾಗ ಧ್ರುವ ಅವ್ರು ಒಬ್ರೇ ಬರ್ಬೇಕು ಅಂತ ಷರತ್ ಹಾಕಿದ್ರು. ಅದಕ್ಕೆ ಧ್ರುವ ಅವರು ನನ್ನ ದೂರದಲ್ಲಿ ನಿಲ್ಸಿ ಅವರೇ ಮಾತಾಡಿದ್ರು. ಧ್ರುವ ಅವರು ಪುಷ್ಪಕ್ ಸರ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾವ್ರೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ? ಲಾಡ್ಜಿಗೆ. ಏನು, ಲಾಡ್ಜ್ಗ? ಹೌದು ಮೇಡಮು. ಅವನ್ ಯಾಕೆ ಮನೆಗೆ ಹೋಗ್ತಿಲ್ಲ? ಧ್ರುವ ಅವ್ರು ಎಷ್ಟು ಹೇಳಿದ್ರು ಪುಷ್ಪಕ್ ಸರ್ ಒಪ್ಕೋತಾನೆ ಇಲ್ಲ.